ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುನಿಲ್ ಅವರ್ಸದ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದ್ರೆ ನನಗೆ ರೋಡಲ್ಲಿ ಬರ್ತಾ ಇದೆ. ರೋಡಲ್ಲಿ ಬರಬೇಕು ವಿಶೇಷವಾಗಿರ್ತಕ್ಕಂಥ ಒಂದು ಹಣ್ಣು ನೋಡಿದೆ. ಅದು ಬಂದು ತಾಟ್ಲಿಂಗ್ ಅಂತಾರೆ ನಮ್ಮ ಕಡೆ, ನಿಮ್ಮ ಕಡೆ ಏನಂತಾರೆ ತಿಳಿಸಿ. ಈಗ ಅಣ್ಣವ್ರು ಇದ್ದಾರೆ ಇಲ್ಲಿ, ಅದೇನಕ್ಕೆ ಒಳ್ಳೇದಂತ ಕೇಳೋಣ. ತಾಟ್ಲಿಂಗ್ ಅಂತಾರೆ ಅದನ್ನ, ಅದೇನು ಒಳ್ಳೇದಂತ ಅಣ್ಣವ್ರು ಕೇಳೋಣ. ಈಗ ಮಾತಾಡ್ಸೋಣ ಅಣ್ಣವ್ರನ್ನ. ನೋಡಿ ಬನ್ನಿ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. நமஸ்காரம் அண்ணா. இது வந்து தாட்னங்கு. இது வந்து கெமிக்கல் இல்லாதது. வருஷத்தில் ஒரு டைம் தான் வரும். இது வந்து சாப்பிட்டா உடம்புக்கு ரொம்ப ஹெல்த்தி. குளுக்கோஸ் எவ்வளோ சாப்பிட்டா நமக்கு ஹெல்த்தியாக இருக்குமோ அந்த ஹெல்த்தி இது கொடுக்கும். ஒரு குளுக்கோஸ் பவுடர் என்ன குடித்தா நமக்கு ஹெல்த்தியாக இருக்கும் அந்த பவர் வந்து இது நம்மளுக்கு வந்துடும். ரொம்ப நல்லது உடம்புக்கு. கெமிக்கல் எதுவும் கலக்காதது. இது சாப்பிட்றதுக்கு கல் பதனி பனவெல்லம் இதெல்லாம் சாப்பிட்டா உடம்புக்கு வந்து கெமிக்கல் இல்லாத உடம்புக்கு நமக்கு ஆரோக்கியமாகாது. கெமிக்கல் இல்லாத இது ஒன்று தான். எல்லா மரம் கெமிக்கல் வந்துருச்சு, இதுக்கு வந்து கெமிக்கல் கிடையாது. இது ஒரு மரம் மட்டும் தான் கெಮಿಕಲ್ ಇಲ್ಲ. ಓಕೆ, ಈಗ ಅಣ್ಣವ್ರು ಹೇಳಿದ್ ನೋಡಿದ್ರೆ ವೀಕ್ಷಕರೇ, ಅಣ್ಣವ್ರು ಏನು ಹೇಳ್ತಾರೆ ಅಂದರೆ ಈ ಹಣ್ಣು ಬಂದು ತಾಟ್ಲಿಂಗ್ ಅಂತ ಹೇಳ್ತಾರೆ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಯಾವುದೇ ರೀತಿ ಕೆಮಿಕಲ್ ಇರಲ್ಲ. ನಾವೆಲ್ಲ ತಿಂತಾಡ್ತೀವಿ ಕೆಮಿಕಲ್ಲು, ಅದರಿಂದ ತುಂಬ ಆರೋಗ್ಯಕ್ಕೆ ಎಫೆಕ್ಟು. ಇದು ಬಂದು ವರ್ಷ ಬಿಡೋ ಹಣ್ಣಿದು ತಾಟ್ಲಿಂಗ್ ಅಂತ. ಆರೋಗ್ಯ ತುಂಬ ಒಳ್ಳೆಯದು. ಆಯಿತಾ, ಒಳ್ಳೆ ಬಾಡಿ ತುಂಬ ಕೂಲಾಗಿದೆ ಅಂತ ಹೇಳ್ತಾರೆ ಅಣ್ಣವರು. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಎಲ್ಲ ನಿಮ್ಮ ಫ್ರೆಂಡ್ಸ್ ತಿಳಿಸಿ. ಆರೋಗ್ಯಕ್ಕೆ ಒಳ್ಳೇದು ಈ ಹಣ್ಣು ತಿಂದರೆ. ತಿಂತದ್ದು ಟೇಸ್ಟ್ ಹೇಗಿದೆ ನೋಡೋಣ. ನೋಡಿ ಈ ರೀತಿ ಚೆನ್ನಾಗಿ ಜ್ಯೂಸಿಯಾಗಿ ನೋಡಿ, ನೋಡ್ತಾ ಇರೋ ಒಳಗೆ ನೀರಿದೆ, ತುಂಬ ಕೂಲಾಗಿರುತ್ತೆ ಬಾಡಿಗೆ ಇದು. ನೀವೊಮ್ಮೆ ಟೇಸ್ಟ್ ಮಾಡಿ, ಆರೋಗ್ಯಕ್ಕೆ ಒಳ್ಳೆಯದು. ಯಾವ ಕ್ಲೈಮೇಟಲ್ಲಿ ಯಾವ ಥರ ಹಣ್ಣು ಸಿಗುತ್ತೆ ಅವೆಲ್ಲ ಬಿಡಬೇಡಿ ಯಾವುದೂ. ಅಯ್ಯೋ ಇದು ತಿಂದರೆ ಅದು ಬರುತ್ತಪ್ಪ, ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ, ಅದು ತಿನ್ಬೇಡಿ ಏನು ಮುಂದೆ ನೋಡೋಕೆ ಹೋಗ್ಬೇಡಿ. ಯಾವ ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತೋ ನೀವು ಕಾಣಿಸ್ತಾ ಎಲ್ಲ ಹೋದ್ರೆ ಕಾಣಿಸ್ತಾರೆ ಕಿತ್ಕೊಂಡು ತಿನ್ನಿ.